ಬೆಂಗಳೂರಿನ ಬೊಮ್ಮನಹಳ್ಳಿಯ ಕೈಗಾರಿಕಾ ವಲಯದ ಬಳಿಯಲ್ಲಿರುವ ಬೇಗೂರಿನಲ್ಲಿರೋ ಈ ಮಂದಿರ ನಾಗನಾಥೇಶ್ವರ ಮಂದಿರವೆಂದೇ ಖ್ಯಾತಿಯನ್ನು ಹೊಂದಿದೆ. ನಾಗನಾಥೇಶ್ವರ ಸ್ವಾಮಿಯ ಲಿಂಗದಿಂದ ಅಧಿಕವಾದಂತಹ ಶಕ್ತಿಯ ಕಿರಣಗಳು ಹೊರಹೊಮ್ಮುತ್ತವಂತೆ. ಹೆಚ್ಚು ಕಾಲ ಲಿಂಗದ ಮುಂದೆ ಕಣ್ಮುಚ್ಚಿ ನಿಲ್ಲಲು ಸಾಧ್ಯವಿಲ್ಲವಂತೆ. ಹಾಗೆ ನಿಂತರೆ ನಾವು ಬೀಳುವುದು ಅಥವಾ ತಿರುಗುವುದು ಖಡಾಖಂಡಿತವಂತೆ. ಭಕ್ತಿಯಿಂದ ನಮಿಸಿದರೆ ಮಾತ್ರ ಅಂತಹ ಶಕ್ತಿಯ ಅನುಭವವನ್ನು ನಾವು ಪಡೆಯಬಹುದಂತೆ. ಇಲ್ಲಿನ ಒಂದು ಪವರ್ಫುಲ್ ಅಂದ್ರೆ ವೈಬ್ರೇಷನ್ಸ್ ಏನಂತ ಇವಾಗ ವೈಜ್ಞಾನಿಕವಾಗಿ ಕರೀತಾರೆ, ಅದರ ಶಕ್ತಿ ಜಾಸ್ತಿ ಇದೆ ಅಂತ ಒಂದು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಕೆಲವು ಪಾಯಿಂಟ್ಗಳಲ್ಲಿ ನನಗೆ ಆ ಶಿವಸ್ವಾಮಿಗಳು ತಿಳಿಸಿದಾಗೆ ಆಗ ಗೊತ್ತಾಗ್ತಿಲ್ಲ. ಈಗ ಆ ಜಾಗ ನಿಂತ್ಕೊಂಡಾಗ ವಿಶೇಷವಾಗಿ ದೇವ್ರ ಕಡೆ ಗಮನ ಕೊಟ್ಟಾಗ ಆ ವೈಬ್ರೇಷನ್ಸ್ ನಮ್ಮಲ್ಲಿ ಅಡಕಾಗುವಂಥದ್ದು ಕಂಡು ಬರ್ತಾ ಇದೆ. ನಡ್ಕ ಅಂದ್ರೆ ಒಂದು ಸಮಯ ತಗೊಂಡಾಗ ನಮ್ಮನ್ನ ಆ ಜಾಗದಲ್ಲಿ ಯಾಕೆ ನಿಂತಿದ್ಯಾ, ಆಚೆ ಹೋಗು ಇಲ್ಲ ಪಕ್ಕಕ್ಕೆ ಆ ಕಡೆ ಜಾಗ ನಿಲ್ದೆ ಎಸ್ 100ಕ್ಕೆ 100 ಭಾಗ ಆಡಿಸುತ್ತೆ. ಇಲ್ಲಿನ ಶಕ್ತಿಯ ತರಂಗಗಳ ಬಗ್ಗೆ ಓಂಕಾರ ಮಠದ ಜ್ಯೋತಿರ್ಲಿಂಗರವರು ಹೆಚ್ಚಿನ ರೀತಿಯಾದ ಅಧ್ಯಯನ ನಡೆಸಿದ್ದಾರೆ. ಅವರ ಪ್ರಕಾರ ತಾವು ಕಂಡಂತಹ ಮಂದಿರಗಳಲ್ಲಿ ಬೇಗೂರಿನ ಈ ಮಂದಿರದಲ್ಲಿ ಅಂತಹ ಶಕ್ತಿಯ ತರಂಗಗಳು ಹೆಚ್ಚಾಗಿ ಇವೆಯಂತೆ. ಅದರಲ್ಲಿ ನಾನು ನೋಡಿದ್ದಂತಂದ್ರೆ ಈ ದೇವಾಲಯ ತುಂಬಾ ಹೆಚ್ಚಿಗೆ ಎನರ್ಜಿ ಇದೆ. ಇಲ್ಲಿ 5 ಪಾಯಿಂಟ್ಸ್ ಇವೆ. ಹೀಗಾಗಿ ತುಂಬಾ ಹೆಚ್ಚಿಗೆ ಇರ್ತಕ್ಕಂಥ ಪಾಯಿಂಟ್ಸ್ ಇದು ಅಂತ ಹೇಳ್ಬೋದು ನಾವೀಗ. ಇಲ್ಲಿನ ಶಕ್ತಿ ತರಂಗಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ ನಾವು ಮೊದಲಿಗೆ ಇಲ್ಲಿನ ನಗರೇಶ್ವರ ಮಂದಿರದಲ್ಲಿ ಅಂತಹ ಶಕ್ತಿಯ ಪರೀಕ್ಷೆಗೆ ಭಕ್ತಿಯಿಂದ ಶಿವ ಧ್ಯಾನದೊಂದಿಗೆ ನಿಂತೆವು. ಕೆಲವು ನಿಮಿಷಗಳ ನಂತರ ಯಾವುದೋ ಶಕ್ತಿ ನಮ್ಮನ್ನು ತಳ್ಳಿದಂತಹ ಅನುಭವ. ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಿಲ್ಲ. ಇಲ್ಲಿನ ಅಂತಹ ಶಕ್ತಿಯ ಅನುಭವ ನಮ್ಮ ಸೂಕ್ಷ್ಮ ಶರೀರಕ್ಕೆ ಆದಾಗ ನಾವು ಭಕ್ತಿಯಿಂದ ಬೇಡುವ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ನಂಬಿ ಒಳಿತನ್ನು ಕಂಡಂತವರದು. ಈ ಸನ್ನಿಧಾನದಲ್ಲಿ ಅಂತಹ ಶಕ್ತಿ ನಾಗನಾಥೇಶ್ವರ ಶಿವಲಿಂಗದ ಬಳಿಯಲ್ಲಿ ಅಧಿಕವಾಗಿದೆ ಎಂಬುದನ್ನು ತಿಳಿದ ನಾವು ನಾಗನಾಥೇಶ್ವರ ಲಿಂಗದ ಮುಂದೆ ನಿಂತು ಪರೀಕ್ಷೆ ನಡೆಸಲು ಆರಂಭಿಸಿದೆವು. ಇಲ್ಲಿ ಭಕ್ತಿಯಿಂದ ನೆನೆದು ನಿಂತ ಕೆಲವೇ ಕ್ಷಣಗಳಲ್ಲಿ ಇಡೀ ದೇಹದಲ್ಲಿ ಶಕ್ತಿ ಪ್ರವರಿಸಿದಂತಹ ಅನುಭವ. ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಾಗಲಿಲ್ಲ. ನಮ್ಮ ರಾಮನಗರ ಜಿಲ್ಲಾ ವರದಿಗಾರರಾದ ನಾಗರಾಜರವರು ಪರೀಕ್ಷೆಗೆ ಮುಂದಾದರು. ಇವರಿಗೆ ಇಲ್ಲಿ ಆದಂತಹ ಅನುಭವ ವಿಚಿತ್ರವಾಗಿದೆ. ದೇಹವೆಲ್ಲ ಬಿಸಿಯೇರಿ ಕೈಯೆಲ್ಲ ತೇವವಾಗಿ ಹೋಯಿತು. ಹಾಗೆ ಇಲ್ಲಿನ ಶಕ್ತಿ ತರಂಗಗಳ ಪರೀಕ್ಷೆಗೆ ನಿಂತರು. ಕೆಲವರಂತೂ ಇನ್ನೇನು ಬಿದ್ದು ಹೋಗುವಷ್ಟು ತಿರುಗಿದರು.
ಮಾಡಬೇಕು ಅಂತೇನು ನಾನು ನಿಂತ್ಕೊಂಡಿಲ್ಲ. ಮೊದಲು ಅನುಭವ ಆಗ್ತಿತ್ತು, ಅಂದರೆ ಇಷ್ಟ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಂಡಾಗ ತಾನಾಗೆ ಯಾರೋ ಒಂಥರ ಫೋರ್ಸ್ ನಾನು ಬೇಡ ಅಂದ್ರೂ ಬಲಗಡೆಗೆ ರೌಂಡ್ ಆಫ್ ಆಗ್ತಿತ್ತು. ಮೈ ಮೇಲಂತೂ ಒಂದು ಚೂರು ಜ್ಞಾನ ಇದಾಗುವಂಥದ್ದಿಲ್ಲ. ನಾಗನಾಥೇಶ್ವರನಿಂದ 5 ವಿಶೇಷವಾದಂತಹ ಶಕ್ತಿಗಳು ಹೊರಹೊಮ್ಮುವುದರಿಂದ ಅವು ಬಹಳಷ್ಟು ಶಕ್ತಿಶಾಲಿಯಾದ ತರಂಗಗಳಾಗಿದ್ದರಿಂದ ಸದಾ ಇಲ್ಲಿನ ಲಿಂಗಕ್ಕೆ ಕವಚವನ್ನು ತೊಡಿಸಲಾಗಿರುತ್ತೆ. ಮುಖವಾಡ ತೆಗೆದ್ರೆ ಪವರ್ ಜಾಸ್ತಿ, ಮುಖವಾಡ ಹಾಕಿದ್ರೆ ಪವರ್ ಕಮ್ಮಿ ಅಷ್ಟೇ. ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ಬರುತ್ತೆ. ಅದು ಸಕಲ ದೋಷಗಳನ್ನು ನಿವಾರಿಸೋ ಶಕ್ತಿಯನ್ನು ಹೊಂದಿರೋ ಈ ಪಂಚಲಿಂಗ ವಿಗ್ರಹಗಳನ್ನು ಋಷಿಮುನಿಗಳು ಸ್ಥಾಪಿಸಿದ್ದಾರೆ ಎಂಬ ಐತಿಹ್ಯ ಇಲ್ಲಿದೆ. ಇಲ್ಲಿನ ಶಿವಲಿಂಗಗಳಿಂದ, ಅದರಲ್ಲೂ ನಾಗನಾಥೇಶ್ವರ ಸ್ವಾಮಿಯ ಲಿಂಗದಿಂದ ಹೊರಬರುವ ಶಕ್ತಿಯ ತರಂಗಗಳು ಸಕಲ ಸಮಸ್ಯೆಗಳನ್ನ ನಿವಾರಿಸುವಂತಹ ವಿಸ್ಮಯಕಾರಿ ಶಕ್ತಿಯನ್ನು ಹೊಂದಿವೆ. ಇಂತಹ ಮಾತುಗಳಿಗೆ ಇಲ್ಲಿ ಒಳಿತನ್ನು ಕಂಡಂತಹ, ಕಾಣುತ್ತಿರುವಂತಹ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಲ್ಲಿ ಭಕ್ತಿಯೇ ಮುಖ್ಯ, ವಿಶ್ವಾಸವೇ ಮುಖ್ಯ. ಬೆಂಗಳೂರಿನ ಬಳಿಯಲ್ಲಿರೋ ಬೇಗೂರಿನ ಶ್ರೀ ನಾಗನಾಥೇಶ್ವರ ಮಂದಿರ ಒಂದು ಮಹಾ ಶಕ್ತಿ ಕೇಂದ್ರ. ಇಲ್ಲಿನ ಶಕ್ತಿ ತರಂಗಗಳಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅನುಭವ ಆಗುತ್ತೆ. ಇಲ್ಲಿನ ಲಿಂಗಗಳಿಂದ ಹೊರಹೊಮ್ಮುವ ಶಕ್ತಿಯಿಂದ ಈಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಕ್ಕಿದಾಗ ಕಟ್ಟ ಕಡೆಯದಾಗಿ ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆ ಹೀಗೂ ಉಂಟೆ.